ಹಾಯ್ ಎಲ್ಲರಿಗೂ. ಯಾಕೆ ಬೇಜಾರಲ್ಲಿ ಕೂತಿದ್ದೀನಿ ಅಂತ ನೋಡ್ತಿದ್ದೀರಾ? ಇವತ್ತು ಸಂಡೇ. ನನ್ನ ಹಸ್ಬೆಂಡ್ ಒಂದು ಕಡೆ, ನನ್ನ ಮಗ ಒಂದು ಕಡೆ ಎಲ್ಲ ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. ನಾನು ಮಾತ್ರ ಬಡಪಾಯಿ ಥರ ಮನೇಲಿ ಕೂತ್ಕೊಂಡು ಬಟ್ಟೆ ಮಡಿಸ್ತಾ ಇದ್ದೀನಿ. ಮನೇಲಿರುವಂಥ ಆಲ್ಮೋಸ್ಟ್ ಹೆಣ್ಮಕ್ಳ ಕತೆ ಇದೆ ಅಲ್ವಾ? ಮದುವೆ ಆದ ನಂತರ ಆಲ್ಮೋಸ್ಟ್ ಇದೇ ಕತೆ ಬಿಟ್ಟು ಸಂಡೇ ಇರಲಿ ಇಲ್ಲ ಮಂಡೇ ಕೆಲಸ ಅಂತೂ ನಡೀತಾನೇ ಇರುತ್ತೆ ಅಲ್ವಾ? ಹಾಗೆ ಈ ಬಟ್ಟೆ ಮಡ್ಚಿಡೋ ವಿಷಯಕ್ಕೆ ಬಂದರೆ, ಈ ಸ್ಯಾರಿಗಳೆಲ್ಲ ಅಷ್ಟು ಮೆಸ್ ಆಗಲ್ಲ, ಯಾಕಂದರೆ ಯಾವಾಗಲೂ ತೆಗೆದು ಉಡೋದು ಏನು ಮಾಡಲ್ವಲ್ಲ. ಹಾಗಾಗಿ ಅದೆಲ್ಲ ಮಡ್ಚಿಟ್ಟಿದ್ದು ಹೇಗಿದೆಯೋ ಆಲ್ಮೋಸ್ಟ್ ಹಾಗೆ ನೀಟಾಗಿರುತ್ತೆ ನಂದು. ಬಟ್ ಈ ಟಾಪ್ಗಳೆಲ್ಲ ಏನಾಗುತ್ತೆ ಅಂತ ಹೇಳಿದರೆ ಪದೇ ಪದೇ ತೆಗಿಬೇಕಾಗುತ್ತಲ್ವ. ಆಚೆ ಈಚೆ ಹೋಗೋತ್ತಿಗೆ ಕೆಲವೊಂದು ಸರಿ ಅರ್ಜೆಂಟಲ್ಲಿ ಹೇಗೆ ಬೇಕಾಗಿ ತೆಗೆದು ಮತ್ತೆ ವಾಪಸ್ ಇಡೋತ್ತಿಗೆ ಕೆಲವೊಂದು ಸರಿ ನೀಟಾಗಿ ಇಡೋದೇ ಇಲ್ಲ. ಅದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಥರ ಟಾಪ್ಗಳದ್ದೆಲ್ಲ ಪ್ರಾಬ್ಲಮ್ ಅದೇನೆ. ಹಾಗಾಗಿ ಪದೇ ಪದೇ ಒಂದು 3-4 ಮಂತ್ಸಿಗೆ ಒಂದ್ಸರಿ ಈ ಥರ ಎಲ್ಲ ನೀಟಾಗಿ ಮಡ್ಚಿಟ್ಕೊಂಡ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ, ಹಾಗೆ ಗಲೀಜಾಗಲ್ಲ. ಹಾಗಾಗಿ ಈ ಥರ ಮಡ್ಚಿಟ್ಕೊಳ್ತಾ ಇರ್ತೀನಿ. ಹಾಗೆ ಇದನ್ನೆಲ್ಲ ಮಡ್ಚಿಟ್ಕೊಳ್ತಾ ಒಬ್ಬಳೇ ಇರೋದ್ರಿಂದ ಹಾಗೆ ಟಿ ವಿನೂ ನೋಡ್ತಾ ಇಲ್ಲೇ ಕುತ್ಕೊಂಡು ಮಾಡಿಸ್ತಿದ್ದೀನಿ. ಯಾಕೆಂದರೆ ಬರೀ ರೂಮಲ್ಲಿ ಕುತ್ಕೊಂಡು ಮಾಡಿಸ್ತಾ ಕೂತ್ರೆ ನನಗೂ ಬೋರ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ಟಿ ವಿ ಹಾಕ್ಕೊಂಡು ಒಂದು ಚಾಪೆ ಎಲ್ಲ ಹಾಸಿ ನೀಟಾಗಿ ಅದ್ರ ಮೇಲಿಟ್ಟು ಮಡ್ಚ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಮಡಚಿ ಆದ ನಂತರ ಟೈಮ್ ಕೂಡ 2 o'clock ಆಗಿತ್ತು ಆಲ್ರೆಡಿ. ಹೊಟ್ಟೆನೂ ತುಂಬ ಹಶ್ವಾಗ್ತಿತ್ತು. ಹಾಗೆ ಅನುಜ್ ಬಟ್ಟೆಗಳು ತುಂಬ ಇತ್ತು, ಅದನ್ನು ಸ್ವಲ್ಪ ಜೋಡಿಸ್ಬೇಕಾಗಿತ್ತು. ಅವನದು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡೋ ಯೂನಿಫಾರ್ಮ್ ಹಾಗೆ ಕಲರ್ ಡ್ರೆಸ್ಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಮಡಿಸಿಡಬೇಕಾಗಿತ್ತು ನನಗೆ. ಹಾಗೆ ಹೋಗ್ತಿದ್ರೆ ಪ್ರೋಗ್ರಾಮ್ ಸಮೇತ ಮುಗ್ದೋಯ್ತು. ಟೈಮ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಬೇಗ ತೆಗ್ದಿಡೋಣ ಅಂತೇಳಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ನಾನು ಸ್ವಲ್ಪ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನ್ನನ್ನು ಬಿಟ್ಟು ಅವರಿಬ್ಬರು ಚೆನ್ನಾಗಿ ಊಟ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಮಾತ್ರ ಯಾಕೆ ಅಲ್ವಾ, ನಾವು ಒಂಚೂರು ಫಿಶ್ ಫ್ರೈನೆಲ್ಲ ಮಾಡಿ ಚೆನ್ನಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಫಿಶ್ ಇತ್ತು. ಅದನ್ನು ನೀಟಾಗಿ ಈಗ ವಾಶ್ ಎಲ್ಲ ಮಾಡಿ ನೀಟಾಗಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ ಈಸಿಯಾಗಿ, ಓಕೆನಾ? ಫಸ್ಟ್ ಒಂದು ಬೌಲ್ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1.5 ಸ್ಪೂನಷ್ಟು ಧನಿಯಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿ 2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ನೀವು ಸ್ಪೂನ್ ನೋಡ್ತಿರ್ಬೋದು, ತುಂಬಾ ಸಣ್ಣದು, ಅರ್ಧ kg ಅಲ್ವಾ, ಹಾಗಾಗಿ ಅಷ್ಟೇ ಸಣ್ಣದನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಖಾರ ಸ್ವಲ್ಪ ಜಾಸ್ತಿ ಇರೋಂಗೆ ನೋಡಿ ಹಾಕ್ಕೊಳ್ಳಿ. ಅಂದರೆ ಫಿಶ್ ಫ್ರೈ ಅಥವಾ ಚಿಕನಿಗೆಲ್ಲ ಸ್ವಲ್ಪ ಖಾರ ಚೆನ್ನಾಗಿದ್ರೇ ಚೆಂದ ಅಲ್ವಾ. ಸೊ ಹಾಗಾಗಿ ಖಾರ ನೋಡಿ ಚೆಕ್ ಮಾಡಿ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕಾಳುಮೆಣಸು ಪೌಡ್ರು, ಹಾಗೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ, ಹಾಗೆ ಕಾಳುಮೆಣಸು ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕಾರ್ನ್ಫ್ಲೋರ್ನ 2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೇ ನಾನೀಗ ಇಲ್ಲಿ ಇದು ಡ್ರೈ ಮ್ಯಾಂಗೋ ಪೌಡರ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಓಕೆನಾ? ಹುಳಿಗೆ ನೋಡಿ, ಆಮೇಲೆ ಹುಳಿ ನೋಡಿಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನಷ್ಟು ಚಿರೋಟಿ ರವೆ, ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮ್ಯಾಂಗೋ ಪೌಡ್ರ್ ಇಲ್ಲಾಂದರೆ ಲೆಮನ್ ಜ್ಯೂಸ್ ಆದರೂ ಆ್ಯಡ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದ್ರ ಟೇಸ್ಟು. ಹಾಗೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಪೇಸ್ಟ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಆ್ಯಡ್ ಮಾಡಿ ಈಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಉಪ್ಪು ಹುಳಿ ಎಲ್ಲ ಒಂದ್ಸರಿ ಈ ಸ್ಟೇಜಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ಈಗ ಫಿಶ್ನ ಏನು ನೀಟಾಗಿ ವಾಶ್ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಫಿಶ್ಶು ತೊಳೆದಿಟ್ಟಿರೋದಲ್ಲ, ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಇದರಲ್ಲಿ, ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಇಟ್ಟಿದ್ದೀನಿ ನಾನು ಪೇಸ್ಟನ್ನ. ಹಾಗೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡೋಣ. ಫಿಶ್ಗೆ ಆಲ್ಮೋಸ್ಟ್ ನೀಟಾಗಿ ಎಲ್ಲ ಕವರ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಈ ಫಿಶಲ್ಲಿ ಏನಂದರೆ ಮುಳ್ಳೆಲ್ಲ ಇಲ್ಲ, ಹಾಗಾಗಿ ಆರಾಮಾಗಿ ಈ ಥರ ಮಾಡ್ಕೊಳ್ತಿದ್ದೀನಿ. ಮುಳ್ಳಿದೆ ಅಂತೇಳಿದರೆ ನೀವು ಒಂದೊಂದನ್ನೇ ತೆಗೆದು ನೀಟಾಗಿ ನಿಧಾನಕ್ಕೆ ಅದ್ರ ಮೇಲೆ ಈ ಮಸಾಲೆನ ಹಚ್ಕೊಡಿ. ಹಾಗೆ ನೀವು ಬೇಕಾದರೆ ಇದನ್ನು ಒಂದು 20 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಮ್ಯಾರಿನೇಟಿಗೆ ಇಟ್ಕೊಬೋದು. ಬಟ್ ಏನಂತೇಳಿದ್ರೆ ನಾನು ಈಗ ಪಟಾಪಟ ಅಂತ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ. ಹಾಗಾಗಿ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ರೆಡಿ ಆಗಿದೆ ಇದು. ಹಾಗೆ ನಾನು ಈಗ ತವಾನ ಆಲ್ರೆಡಿ ಬಿಸಿಗೆ ಇಟ್ಬಿಟ್ಟಿದ್ದೀನಿ.
ಬಿಸಿಗಿಟ್ಟು ಇದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಆಲ್ರೆಡಿ ಹಾಕಿ ಬಿಸಿಗಿಟ್ಟಿರೋದು. ಅಷ್ಟೇ ಸಾಕು, ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಫಸ್ಟ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಈ ಫಿಶ್ನ ಇದ್ರ ಮೇಲೆ ಈಗ ಇಡ್ತಿದ್ದೀನಿ, ಒಂದೊಂದನ್ನೇ ತವಾದಲ್ಲಿ ಹಾಕ್ಕೊಳ್ತಿದ್ದೀನಿ. ನನಗೆ ಒನ್ ಟೈಮಿಗೆ ಇದು ಆಲ್ಮೋಸ್ಟ್ ಸರಿ ಆಯಿತು. ಹಾಗೆ ಇದ್ರ ಮೇಲೆ ಹೀಗೆ ಒಂದೊಂದು ಕರಿಬೇವಿನ ಸೊಪ್ಪನ್ನ ಇಟ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ಏನು ಅಂತ ಹೇಳಿದ್ರೆ ನೀವು ಫುಲ್ ಲೋ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಆದರೂ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸಬೇಕು. ಆವಾಗ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ. ನೀವು ಎರಡು ಸೈಡ್ನೂ ಅಷ್ಟೇ 10 ನಿಮಿಷ ನೀವು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ಕರ್ಬೇವಿನ ಸೊಪ್ಪು ಸೀದೋಗಲ್ವ ಅಂದರೆ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಅದೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿದರೆ ಫಿಶ್ ಫ್ರೈ ನಂದು ರೆಡಿ ಆಗಿದೆ. ಈಗ ಊಟ ಮಾಡೋಕ್ಕೆ ಬಿಸಿ ಬಿಸಿ ಅನ್ನ, ಸಾಂಬಾರು, ಹಾಗೆ ಫಿಶ್ ಫ್ರೈ ಸ್ವಲ್ಪ ಜೊತೆಗೆ ಈರುಳ್ಳಿ ಜೊತೆ ಊಟ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಹಾಗೆ ಈಗ ಫಿಶ್ ಫ್ರೈ ಎಲ್ಲ ಇದೆಯಲ್ಲ ಇನ್ನೂ ಸೂಪರಾಗುತ್ತೆ. ಹಾಗೆ ಊಟ ಎಲ್ಲ ಆದ ನಂತರ ಸ್ವಲ್ಪ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ನೀರಿಗೆ 2 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು 7ರಿಂದ 8 ನಿಮಿಷ, ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದ ಟೈಮಲ್ಲೇ ಸ್ವಲ್ಪ ಏಲಕ್ಕಿ ಪೌಡ್ರು, ಹಾಗೆ ಕೇಸರಿ ದಳಗಳನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಹಾಗೆ ಇದ್ರ ಜೊತೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗಾದರೂ ಹಾಕ್ಬೋದು, ಅಥವಾ ಫುಲ್ ಗುಲಾಬ್ ಜಾಮೂನ್ ಎಲ್ಲ ರೆಡಿ ಆದಮೇಲೂ ನೀವು ಸ್ಲೈಸ್ ಮಾಡಿದ್ದನ್ನ ಹಾಕ್ಕೋಬೋದು. ನಾನು ಮೊದಲೇ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನೀಗ 1 ಕಪ್ಪಷ್ಟು ಗುಲಾಬ್ ಜಾಮೂನ್ ಪೌಡ್ರ್ ಏನಿದೆ ಅದನ್ನ ತಗೊಳ್ತಿದ್ದೀನಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟೀಗ ಇದಕ್ಕೆ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಒಂದೇ ಸಾರಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಡಿ. ಈ ಹದ ನಿಮಗೆ ಕರೆಕ್ಟಾಗಿ ಸಿಗಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನಾದರೂ ಹಾಕ್ಕೊಬೋದು, ಬಟ್ ಹಾಲು ಹಾಕಿದರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಈಗ ನಾನು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಳೆ ತುಂಬ ಇರೋದ್ರಿಂದ ಏನೇನೋ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಏನು ಮಾಡೋದು, ಎಷ್ಟು ಕಂಟ್ರೋಲ್ ಮಾಡಿದರೂ ಸಾಧ್ಯ ಆಗಲ್ಲ ಈ ಮಳೆಗಾಲದಲ್ಲಿ. ಅದು ಇಲ್ಲಂತೂ ತುಂಬಾ ಮಳೆ, ಹಾಗೆ ತುಂಬಾ ಚಳಿ, ಥಂಡಿ. ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲ ಈ ಥರ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಏನು ಮಾಡೋದು, ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಲೇಬೇಕು. ಈ ಗುಲಾಬ್ ಜಾಮೂನೆಲ್ಲ ಒಂದು ತಿಂದರೆ ತಿಂದಂಗೆ ಅನಿಸಲ್ಲ ಕಣ್ರಿ. ಅಟ್ಲೀಸ್ಟ್ 1-2 ಆದರೂ ಬೇಕು, ಇಲ್ಲ 3 ಆದರೂ ಬೇಕು. ಏನಂತೀರಾ? ಓಕೆ, ಈಗ ಈ ಡಫ್ ರೆಡಿ ಆಗಿದೆ ನಂದು. ಈಗ ಇದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು. ನಾನು ಇವತ್ತೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಟ್ರೈ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ದೊಡ್ಡದು ಮಾಡಿಕೊಂಡೆ. ಹಾಗೆ ಈ ಥರ ಪ್ರತಿ ಸರಿ ನನ್ನ ಕೈಗೆ ತುಪ್ಪನ ಹಚ್ಕೊಂಡು ಮಾಡೋಕ್ಕೆ ಸರಿ ಆಗಲ್ಲ ಅಂಥೇಳಿ ನಾನು ಇದರ ಮಿಶ್ರಣ ಏನಿತ್ತಲ್ಲ ಅದಕ್ಕೇ ಈಗ ನಾನು ಸ್ವಲ್ಪ ತುಪ್ಪನ ಸವರ್ತಿದ್ದೀನಿ ಮೇಲ್ಗಡೆನೆ. ಹಾಗೆ ಈಗ ಉಂಡೆನ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಸಣ್ಣ ಉಂಡೆಗಳೊಳಗೆ ನಾನು ಏನು ಅಂತ ಹೇಳಿದರೆ ಸ್ವಲ್ಪ ಸಣ್ಣ ಪೀಸಷ್ಟು ಗೋಡಂಬಿನ ಇಟ್ಕೊಳ್ತಿದ್ದೀನಿ. ಮಧ್ಯದಲ್ಲಿ ತಿನ್ನುವಾಗ ಚೆನ್ನಾಗಾಗುತ್ತಲ್ಲ, ಹಾಗಾಗಿ ಈ ಥರ ಮಾಡಿಕೊಂಡು ಅದರೊಳಗೆ ಇಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊತಿದ್ದೀನಿ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ದೊಡ್ಡ ಸೈಜ್ ಮಾಡ್ಕೊತಿರೋದು. ಹಾಗೆ ಏನು ಮಾಡಿದೆ ಅಂತೇಳಿದರೆ ದೊಡ್ಡ ಸೈಜ್ ಸ್ವಲ್ಪ ಸಣ್ಣ ಸೈಜನ್ನು ಸ್ವಲ್ಪ ಎರಡನ್ನೂ ಮಾಡಿಕೊಂಡೆ. ನೆಕ್ಸ್ಟು ಈಗ ಇದು ಉಂಡೆ ಎಲ್ಲ ರೆಡಿ ಆದಮೇಲೆ ಎಣ್ಣೆನೂ ಬಿಸಿ ಆಗಿದೆ ನೋಡಿ. ಇಲ್ಲಿ ಈ ಬಿಸಿ ಎಣ್ಣೆಗೆ ನಾನು ಏನು ಉಂಡೆ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಉಂಡೆ ಹಾಕ್ಕೊಳ್ಳುವಾಗ ನೀವು ಫ್ಲೇಮ್ನ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಮಾಡಿ, ಲೋ ಫ್ಲೇಮಲ್ಲೇ ಇಟ್ಟು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಕಲರ್ ಚೇಂಜ್ ಆಗಬೇಕು, ಪೂರ್ತಿಯಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ನಾವು ಬೇಯಿಸ್ಕೋಬೇಕು. ನಿಮಗೆ ಗುಲಾಬ್ ಜಾಮೂನ್ ಕಲರ್ ಗೊತ್ತಲ್ವ, ಆ ಕಲರ್ ತನಕ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಹಾಗೆ ಇಷ್ಟೆಲ್ಲ ಕೆಲಸ ಆಗೋಷ್ಟರೊಳಗೂ ಸಂಜೆನೇ ಆಗೋಗ್ಬಿಡುತ್ತೆ. ಟೈಮ್ ಅಂತೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಾ ಇದೆ. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಕೆಲಸಗಳು ಮಾಡೋಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ, ಏನು ಮಾಡೋದು ಏನೋ. ಹಾಗೆ ಇದ್ರ ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಮಾತ್ರ ಚೆನ್ನಾಗಿರಲ್ಲ, ಒಳಗಡೆ ಹಿಟ್ಟಿಟ್ಟು ಥರ ಇದ್ಬಿಡುತ್ತೆ.
ಹಾಗೆ ಇದನ್ನು ತೆಗೆದು ಡೈರೆಕ್ಟಾಗಿ ಬಿಸಿ ಇರುವಂಥ ಸಕ್ಕರೆ ನೀರಿಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಗುಲಾಬ್ ಜಾಮೂನ್ ಮಾಡಿದ್ನಲ್ಲ, ಅದು ಪಾಪ ಸಣ್ಣ ಸಣ್ಣ ಗುಲಾಬ್ ಜಾಮೂನಿಗೆ ಜಾಗನೇ ಇಲ್ದಂಗೆ ಆಗಿಬಿಟ್ಟಿದೆ, ಅಷ್ಟು ಕವರ್ ಆಗಿಬಿಟ್ಟಿದೆ. ಹೇಗೋ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಮಧ್ಯಕ್ಕೆ. ಹಾಗೆ ಇದೆಷ್ಟು ಬೇಗ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಆ ನೀರೊಳಗೆ ಬಿಟ್ಟರೆ ತುಂಬ ಚೆನ್ನಾಗಿ ಪೂರ್ತಿಯಾಗಿ ನೀರನ್ನ ಹೀರ್ಕೊಂಡು ಇದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.